9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ನನ್ನ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಪ್ರಜಾನಿಷ್ಠೆ ಅನ್ನುವಂತಹ ಗದ್ಯದ ಕುರಿತಾಗಿ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ. ಈ ಪ್ರಜಾನಿಷ್ಠೆ ಅನ್ನುವಂತಹ ಗದ್ಯವನ್ನ ಬರೆದವರು ಕಾಶಿ ಮರುಳಯ್ಯ. ಮೊದಲನೇದಾಗಿ ನಾವು ಪ್ರವೇಶ ಭಾಗವನ್ನ ನೋಡೋಣ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯೂ ಕೂಡ ಒಂದು. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಕೂಡ ಒಂದಾಗೈತಿ ಅಂತ ಹೇಳಿ ನಾವು ಹೇಳ್ಬೋದು. ಇದು ಕೇವಲ ಮನೋರಂಜನೆಗೆ ಅಷ್ಟೇ ಸೀಮಿತ ಆಗಿರ್ಲಾರ ಮಾನವನ ಬದುಕಿನ ರಹಸ್ಯವನ್ನ ಬಿಡಿಸಿ ತೋರಿಸುವಂತಹ ಒಂದು ಮಹಾಕಾವ್ಯ ಆಗೈತಿ ಅಂತ ಹೇಳಿ ಹೇಳಬಹುದು. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೇದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನೋಡಬಹುದು. ಕಾದಂಬರಿಗಳೊಳಗ ಅನೇಕ ರೀತಿಯ ಕಾದಂಬರಿಗಳದಾವು. ಅವು ಯಾವ್ಯಾವು ಅಂತಂದ್ರೆ ಕೌಟುಂಬಿಕ, ಕುಟುಂಬದ ಕುರಿತಾಗಿ, ಸಾಮಾಜಿಕ, ಸಂಘ ಮತ್ತು ಸಮಾಜದ ಕುರಿತಾಗಿ, ಐತಿಹಾಸಿಕ, ಇತಿಹಾಸದ ಕುರಿತಾಗಿ, ಪೌರಾಣಿಕ, ಪುರಾಣ ಮತ್ತು ಪುಣ್ಯ ಕಥೆಗಳ ಕುರಿತಾಗಿ, ವೈಚಾರಿಕ ಅಂದ್ರ ಬೌದ್ಧಿಕವಾಗಿ, ಪತ್ತೇದಾರಿ ಅಂತಂದ್ರೆ ಯಾವ್ದಾದ್ರೂ ಒಂದು ವಿಷಯವನ್ನ ಅಥವಾ ಯಾವ್ದಾದ್ರೂ ಒಂದು ಜಾಡನ್ನ ಹಿಡಿದು ಪತ್ತೆ ಹಚ್ಚುವುದರ ಕುರಿತಾಗಿ ಅನೇಕ ಕಾದಂಬರಿಗಳನ್ನ ನಾವು ನೋಡಬಹುದು. ಬಿ ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರು ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ್ ಕಾರಂತ್, ಅನಕರು, ತರಾಸು, ಬಸವರಾಜ್ ಕಟ್ಟಿಮನಿ, ನಿರಂಜನ್, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ್, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ್ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ. ಡಾಕ್ಟರ್ ಕಾಶಿ ಮರುಳಯ್ಯ ಅವರು ನಾಟ್ಯಮಯೂರಿ ಕಿರು ಕಾದಂಬರಿಯನ್ನು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನು ಕುರಿತು ಬರೆದಿರುವುದಾಗಿದೆ. ಮರುಳಯ್ಯ ಅವರು ಒಂದು ಕಿರು ಕಾದಂಬರಿಯನ್ನ ಬರೆದಿದ್ರು. ಅದರ ಹೆಸರು ನಾಟ್ಯಮಯೂರಿ ಅಂತ ಹೇಳಿ. ಈ ನಾಟ್ಯಮಯೂರಿ ಕಾದಂಬರಿ ಒಳಗೆ ಏನಿತ್ತು ಅಂತಂದ್ರ ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆಯಾದಂತಹ ವಿಷ್ಣುವರ್ಧನ ಮತ್ತ ಆತನ ರಾಣಿ ಶಾಂತಲೆಯನ್ನು ಕುರಿತಾಗಿ ಇದರಲ್ಲಿ ಬರ್ದಿತ್ತು. ಇನ್ನು ಕೃತಿಕಾರರ ಪರಿಚಯವನ್ನ ನೋಡೋಣ. ಕಾಶಿ ಮರುಳಯ್ಯ ಇವರ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರು 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದೊಳಗ ಜನಿಸಿದ್ರು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ.ಎ. ಪದವಿಯನ್ನು ಮತ್ತು 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದರು. 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಸೇವೆಯನ್ನ ಸಲ್ಲಿಸಿದ್ರು. ಇವರು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದರು. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿತ್ತು. ಇವರು ದಿನಾಂಕ 5/2/2016ರಂದು ವಿಧಿವಶರಾದರು. ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯ ಪಾಠವನ್ನ ಕಾಶಿ ಮರುಳಯ್ಯ ಅವರು ಬರೆದಿರತಕ್ಕಂತಹ ನಾಟ್ಯಮಯೂರಿ ಅನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಗದ್ಯದ ಆಶಯ ಏನು ಅಂತಂದ್ರ ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ, ಆತನ ಮಹಾರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡಳು. ಭೂಮಿಯಲ್ಲಿ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ಯಾರು ಅಂತಂದ್ರ ವಿಷ್ಣುವರ್ಧನ. ಆತನ ಮಹಾರಾಣಿ ಶಾಂತಲಾದೇವಿ. ಈ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿದ್ದರಿಂದ ಒಂದು ದಿನ ಪುರುಷ ವೇಷ ಧರಿಸ್ಕೊಂಡು ರಾಜ್ಯದ ತುಂಬೆಲ್ಲ ಸಂಚಾರ ಮಾಡ್ತಾಳ. ಆ ಸಮಯದೊಳಗ ಪ್ರಜೆಗಳ ಪ್ರಾಮಾಣಿಕತೆಯನ್ನ ಕಂಡಂತ ಇವಳು ಭೂಮಿಯಲ್ಲಿ ದೊರಕಿದಂತಹ
ಸಂಪತ್ತು ಪ್ರಜೆಗಳಿಗೆ ಮಾತ್ರ ಸೇರಿರತಕ್ಕದ್ದು, ಅವರಿಗಾಗಿ ಅದನ್ನ ಬಳಸಬೇಕು ಅಂತ ಹೇಳಿ ಅಭಿಪ್ರಾಯ ಪಟ್ಟಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನ ಬಳಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾಳೆ. ಈ ತೀರ್ಮಾನದ ಸಂಪೂರ್ಣ ಚಿತ್ರಣವನ್ನ ಪ್ರಜಾನಿಷ್ಠೆ ಅನ್ನುವಂತಹ ಪಾಠದೊಳಗೆ ನಾವು ನೋಡಬಹುದು.